ಹೌದು ಸರ್. ಯಲಬುರ್ಗ ಹೊಸಪೇಟೆಗೆ ಬಂದು ಅಲ್ಲೋಪುರದಾಗ ಹಾಂ ಹೌದು ಸರ್. ಯಾಕೆ ಬಂದು ವೀಕೆಂಡಿಗೆ ಹೋಗ್ಬೇಕು. ಯಾರೇನು ಮಗಳು ಕೊಟ್ಟು ಹಾಕ್ಬಿಟ್ಟಾರೆ ಬರಗಲ್ಲ ಅಕ್ಕಯ್ಯ ಮಕ್ಕಳು ಮಕ್ಕಳು ಅವ್ರ ಮಾಡ್ದವ್ರು ಇಬ್ಬರು ಹೆಣ್ಮಕ್ಳು ಕೊಟ್ಬಿಟ್ಟಿವಿ. ಒಬ್ಬಟ್ಟು ಮದುವೆ ಮಾಡಿ ಒಬ್ಬಟ್ಟು ಮಾಡ್ಯಲ್ಲ ಇದು ಕೇಳ್ಬೇಕು. ಯಾರು ಗಂಡ್ಮಕ್ಳು? ಹಾಂ ಹಾಂ. ಅವ್ರ ಜೊತೆಗೆ ಕೊಟ್ಟು ಇಲ್ಲಂದ್ರೆ ಅವರು ಒಬ್ಬಕ್ಕ 8 ವರ್ಷ ಒಬ್ಬಟ್ಟು ಮದುವೆ ಮಾಡಿಲ್ಲ ಅಂತ ಇವತ್ತು ಇಲ್ಲಿ ನಾಳೆ ಅಲ್ಲಿ ಯಪ್ಪ ನಾನು ನಾನು ಮುಂದಾಗೆ ಹೋಗ್ತಾರ ಯಾರ್ಯಾರು ಬರ್ತಾರೆ ಅಂತ. ಹೌದು. ಹ್ಞೂ ತಲೆ ಸರಿ ಇಲ್ಲ. ಹಾಂ ತಲೆ ಸರಿ ಇಲ್ಲ. ಹಾಂ ಆಸ್ಪತ್ರೆಗೆ ತೋರಿಸಿಲ್ಲ. ಎಲ್ಲಿ ಇಲ್ಲಿ ಹೊಸಪೇಟೆಗೆ ಹೊಸಪೇಟೆಗೆ ಅಜಯ್ ಕುಮಾರ್ ಡಾಕ್ಟ್ರ್. ಹಾಂ ಹಾಂ ಆಯಮ್ಮ ಎಲ್ಲಿದ್ದಾಳ? ಅಯ್ಯಮ್ಮ ಈಗ ಒಂದು ದಿನ ಅಲ್ಲೇ ಮಕ್ಕಳ ತವರು ಇಟ್ಟಿಗೆ ಅಂತ ಹೇಳಿ ಹಾಂ ಹಾಂ ಇಟ್ಟಿಗೆ ಇಟ್ಟಿಗೆ ಐತಿ. ಆಮೇಲೆ ಮಷನ್ ತಿಂಗಳು ಹನುಮಂತ ಪಕ್ಕದಿಂದ ಭಾಳ ನಡೀತು ದೇವ್ರದ್ದು. ಓಕೆ. ಅಲ್ಲಿ ಇರ್ತಾಳ ಹುಡುಗಿಯರು. ನೀನು ಜೊತೆಗೆ ಹೋಗಲ್ಲ? ನಾನು ಹೋಗಲ್ಲ, ನನ್ನ ನಂಬಗಳು ಸರ್. ಹೌದಾ? ಹಾಂ ಹಾಂ. ಯಾವುದೋ ನೆನಪಿಲ್ಲ ಏನಿಲ್ಲಲ್ಲ? ನೆನಪು ಅವ್ರಿಗಿಲ್ಲ, ಇಲ್ಲ. ನನಗೈತಿ. ಹಾಂ ಹಾಂ. ಆಕೆ ಪಾಪ ಕಷ್ಟ ಹೇಳ್ತಿ ಪುಣ್ಯಕ್ಕೆ ಕಾಯ ಆಯ್ತು ನನಗೆ. ಹೌದಾ? ಅಂಥದ್ದು ಹೋಗಿ ಇಂಥದ್ದಾಗೈತಿ ಮಾಡಿ. ಹಾಂ ಹಾಂ ಹಾಂ. ರಾತ್ರಿ ಎಲ್ಲಿ ಉಳ್ಕೊಳ್ತಿ? ರಾತ್ರಿ ಎಲ್ಲಿ ಉಳ್ಕೊಳ್ತಿ? ಯಪ್ಪ ಬಸ್ ಸ್ಟ್ಯಾಂಡ್ ಸ್ಟೇಷನ್ ಎಲ್ಲ ಏನಾರ ಈಗ ನಡ್ಕಂತ ಹೋಗೋಕ್ಕೆಲ್ಲ ಆಗ್ತದ? ಆಗಲ್ಲ. ಆಗಲ್ಲ. ಹೆಂಗೆ ಹೋಗ್ತಿರ್ತಿ? ಹೆಂಗೆ ಹೋಗ್ಬೇಕು? ಹಾಗೆ ಬಸ್ಸಿಗೆ ಏರ್ಬೇಕು. ಅಲ್ಲ, ಈ ಸ್ಟೇಷನ್ಗೆ ಅಂದ್ರೆ ಹೆಂಗೆ ಹೋಗ್ತಿ? ಒಂದು ಆಟ ಹೋಗ್ತಿರ್ತಾವ್ರಿ. ಹಾಂ. ಆಟೋದಾಗ ಹೋಗಿ ಓಕೆ. ಈಗ ಬಳ್ಳಾರಿಯಾಗ ಒಂದು ಆಶ್ರಮ ಐತಿ, ಗೊತ್ತೈತ್ಯಾ? ಗೊತ್ತಿಲ್ಲ ಸರ್. ಹಾಂ ಹಾಂ. ಅದು ನಮ್ಮ ಬಳ್ಳಾರಿ ನೋಡೇ ಇಲ್ಲ. ಸರಿ ಸರಿ. ಈಗ ಬಳ್ಳಾರಿಯಾಗ ಒಂದು ಆಶ್ರಮ ಐತಿ. ಹ್ಞೂ ಏನು ಆಶ್ರಮ ಅಂದರೆ, ಯಾರ್ಯಾರಿಗೆ ಈಗ ನೋಡೋರಿಲ್ಲ, ತಂದೆ ತಾಯಿ ಆಗಲಿ, ಗಂಡ ಹೆಂಡತಿ ಆಗಲಿ, ಮಕ್ಕಳಾಗಲಿ ಯಾರಾದರೂ ಇಲ್ಲ, ಶಕ್ತಿ ಐತಿ, ಯಾರು ಇಲ್ಲ, ಶಕ್ತಿ ಐತಿ, ದುಡ್ಡು 5 ತಿಂಗಳು ಆದ್ ನೋಡಿ ಸರ್. ಹಿಂಗಾಗಿ ಇವತ್ತು ನಿಮ್ಮಂಥದ್ದು ಏನಾರ ಕೆಲಸ ಇದ್ರೆ ಯಪ್ಪ ಹೇಳು ಮಾಡಿ ನಿಂತಿದ್ದೆ. ಓಡಾಡಿ ನನ್ನ ಕರಿತಿದ್ರು. ಇದು 5 ತಿಂಗಳು ಹಿಂಗಾಗಿ ಹಾಂ. ಅದು ತೋರ್ಸಕತ್ತೀಯ? 7,000 ಹೋಗ್ಯವ. ನಿಮ್ಮಂಥ ಸಾಲ ಮಾಡೀನಿ. ಇನ್ನೂ ಆರಾಮ್ ಭಾಳ. ಹಾಂ ಹಾಂ ಹಾಂ. ಹಾಂ ಎಲ್ಲಿ ತೋರಿಸಿದಿ? ಗಜೇಂದ್ರಗಡ. ಗಜೇಂದ್ರಗಡ. ಹಾಂ ಹಾಂ ಹಾಂ. ಈಗ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ತೋರಿಸಿದ್ರೆ? ತೋರಿಸಿಲ್ಲ. ನಾವು ಕರ್ಕೊಂಡೋಗಿ ತೋರಿಸಿದ್ರೆ? ಅದಕ್ಕೆ ತಪ್ಪಲ್ಲಿ ಹೇಳ್ಬಿಟ್ರು. ಹಾಂ. ತೋರಿಸ್ಬೋದಾ? ಈಗ ಬಳ್ಳಾರಿಯಾಗ ಒಂದು ಆಶ್ರಮ ಐತಿ. ಹಾಂ. ಏನು ಆಶ್ರಮ ಅಂದರೆ, ವಯಸ್ಸಾದವ್ರಿಗೆ, ಹಿಂದೆ ಮುಂದೆ ಯಾರು ಇಲ್ದಂಥವ್ರಿಗೆ, ದುಡ್ಕಂತ ತಿನ್ನಕ ಶಕ್ತಿ ಇಲ್ಲ ಅಂತಂದವ್ರಿಗೆ ಅಂಥವ್ರಿಗೆ ಆಶ್ರಮ ಐತಿ. ಅಲ್ಲಿ ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಕೊಡ್ತಾರೆ. ಆರೋಗ್ಯ ಸರಿಗಿಲ್ಲ ಅಂತಂತಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ಅವರೇ ಬಂದು ನೋಡ್ಕೊಳ್ತಾರ. ಗುಳಿಗೆ ಕೊಡ್ಬೇಕಾ, ಟಾನಿಕ್ ಕೊಡ್ಬೇಕಾ ಎಲ್ಲ ಕೊಡ್ತಾರೆ. ಈಗ ನೀನೇನು ಬೀದಿನಾಗ ಹಿಂಗಿರ್ತಿ, ಹಿಂಗೇನಿರಲ್ಲ. ಮನೆ ಅದು ಒಂದು ದೊಡ್ಡ ಮನೆ, ಭಾಳ ಜನ ಇರ್ತಾರೆ, ಒಂದು 100 ಜನ ಇರ್ತಾರೆ, ಎಷ್ಟು ಜನ ಇರ್ತಾರೆ. ಅವರಿಗೆಲ್ಲರಿಗೆ ಟೈಮಿಗೆ ಊಟ, ಟಿಫನ್ ಏನೇನು ಬೇಕೆಲ್ಲ ಕೊಡ್ತಾರೆ. ಆರೋಗ್ಯ ಕೆಟ್ಟಂತಂದ್ರೆ ಗುಳಿಗೆ ಕೊಡೋದು, ಟಾನಿಕ್ ಕೊಡೋದು ಎಲ್ಲ ಕೊಡ್ತಾರೆ. ಹಾಂ. ನಿನಗೆ ಬಟ್ಟೆ ಶೇವಿಂಗ್ ಮಾಡೋದು, ಹೌದು, ಶೇವಿಂಗ್ ಮಾಡಿಸೋದು, ಕಟಿಂಗ್ ಮಾಡಿಸೋದು, ಸ್ನಾನ ಮಾಡಿಸೋದು, ಹಿಂಗೆಲ್ಲ ಮಾಡ್ತಾರೆ. ಅದು ಸರ್ಕಾರದ್ದು. ಸರ್ಕಾರದ್ದು ಅಂದರೆ ಗೊತ್ತಾ? ನಿಂದಂತ. ಸರ್ಕಾರದ ಅಂದರೆ ನಿಂದಂತ. ಈಗ ನೀನು ಯಾವತ್ತೇನ ಎಲೆಕ್ಷನ್ ಬಂತಲ್ಲ, ಯಾರಿಗೇನು ಓಟ್ ಹಾಕಿದ್ದು ಗೊತ್ತೈತ್ಯಾ?
ನಾವು ಓಟ್ ಹಾಕಿದ್ವಿ ನಾವು ಚಾ ಮಾಡ್ತೀವಿ ಚಾ ಮಾಡ್ತಿದ್ದ ಮೋದಿ ಹಾಂ ಮೋದಿಗೆ ಹಾಕಿದ್ಯಾ? ವೆರಿ ಗುಡ್ ವೆರಿ ಗುಡ್. ಎಲ್ಲಿ ಯಲಬುರ್ಗದಾಗ ಹಾಕಿದೆ? ನಮ್ಮೂರಾಗ ಸಾಲಿ ಗುಡಿಯಾಗ ಹಾಂ. ಈ ಸಾರಿ ಹಾಕಿಯಾ? ಈ ಸಾರಿ ಹಾಂ. ಈಗ ಈ ಸರಿ ಹಾಕಿ ಹೋದ ಸಲನೂ ಹಾಕಿ ಮೋದಿಗೆ ಹಾಕಿ. ಮದ್ಲೂರು ಸರ್ ಯಾವ ಕೇಳಿಸ್ತಾ ಇಲ್ಲ ಗಲಾಟೆ ಭಾಳ ಐತೆ ಕೇಳಿಸ್ತಾ ಇಲ್ಲ ನೋಡಿದೆ ನಾನು ಅದಕ್ಕೆ ಆಯ್ತು. ಈಗ ಓಟ್ ಎಲ್ಲ ಹಾಕಿದ್ಯಲ್ಲಪ್ಪ, ಅವರೆಲ್ಲ ನೋಡ್ಕೋಬೇಕಲ್ಲ ನಿನಗೆ. ಸರ ನಮ್ಮದು 3 ಎಕರೆ ಹೊಲ ಐತಿ. ಹೊಲಕ್ಕೆ 4 ತಿಂಗಳಿಗೊಮ್ಮೆ 2,000 ಹಾಕ್ಯಾರ ತಿಂದೀವಿ ನಾವು. ಸರಿ. ಹೌದಾ? ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ ಬಂದಾಗ ನಿನಗೆ ಏನೇನು ಓಟ್ ಹಾಕಂತಂದು ರೊಕ್ಕ ಕೊಟ್ಟಾರ? ಈ ಸಲ ಏನು 1 ರೂಪಾಯಿ ಇಸ್ಕೊಂಡಿಲ್ಲ ನಾವು. ಹಾಂ. ಅವ್ರು ಕೊಡಕ್ಕೆ ಬಂದಿದ್ರೆ 100 ರೂಪಾಯಿ 50 ರೂಪಾಯಿ 70 ರೂಪಾಯಿ ಕೊಡಕ್ಕೆ ಬಂದಿದ್ರು. ಹಾಂ. ಇಸ್ಕೊಂಡಿಲ್ಲ? ಓಕೆ. ಕುಡಿಯೋಕೆ ಏನಾರು ಕೊಟ್ರ? ಏನು ಆಗುತ್ತೆ ನಾವು ಕಂಠದಾಗೆ ಇಲ್ಲಲ್ಲ? ರೈಟ್. ಇಷ್ಟು ವರ್ಷ ಇವ್ರಿಗೆಲ್ಲ ಹಾಕಿದೆಯಲ್ಲ, ಅವ್ರು ಏನು ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತೈತೆ? ಏನು ನೋಡ್ರಿ, ನಾವು ಶಾಲೆ ಕಲ್ತಿಲ್ಲ, ನಕ್ಷತ್ರ ನಮ್ಗೆ ಹೊರಗಲ್ಲ. ಮತ್ತು ಅವರು ಕಲ್ತಾರು ಹೆಂಗಾರ ಒಳ್ಳೆ ಮತ್ತೆ ನಿಮ್ಗೆ ಕಲೆ ಬೀಳ್ತಾರೆ. ಏನು ಮಾಡ್ತೀಯಪ್ಪ ಇಲ್ಲಿ ಅದಿ ಅಂತ ನೆನ್ನೆ ಕೇಳ್ತಾರೆ. ನಮ್ಮನ್ನೇ ಕೇಳ್ತಾರೆ. ನಮ್ಗೆ ಹೊಲ್ದಾಗ ಕಸ ತೆಗಿಯೋದು, ಕಳೆ ತೆಗಿಯೋದು ಇಂಥದ್ದು ಯಾಕೆ. ಈಗ ಬಳ್ಳಾರಿಗೆ ಆಶ್ರಮಕ್ಕೆ ಹೋಗಂದ್ರೆ ಹೋಗ್ತೀಯಾ? ಸರ್ ಮತ್ತು ಅವ್ರು ನಮ್ಮ ಮಕ್ಕಳು ಅದಾರಲ್ಲ, ಅಲ್ಲಿ ಅದಾರ ಅಂತ ಹೇಳಿಲ್ಲ, ಇಲ್ಲಂತ ಹೇಳಿಲ್ಲ. ಸರಿ, ಐತಿ. ಅವ್ರನ್ನ ಕೇಳ್ಕೊಂಡು ನೀವು ಕೈ ಬಿಟ್ಬಿಟ್ರಪ್ಪ, ನಾ ಅಲ್ಲಿ ಹೋಗ್ತೀನಿ. ಕೈ ಬಿಡೋದೇನು ಬೇಡ, ನೋಡ್ಕೊಂತ ಇಲ್ಲಲ್ಲ ಅಲ್ಲಿ ನೀನಿದ್ರೆ. ನೋಡ್ಕೊಳ್ಳೋದಕ್ಕ ಅಲ್ಲಿ ಇದ್ರೆ ಅಲ್ಲಿ ಅವ್ರು ಬರ್ಲಿ ನೋಡ್ಕೊಳ್ಳಿ ನಿನಗೆ. ಅಂದ್ರೆ ಹೊರಗ್ಲಿಸೇ ಬರ್ಬೇಕು, ನಿನ್ ಜೊತೆಗೆ ಇರಕ್ ಇಲ್ಲ. ಹೊರಗೆ ಬರ್ಬೇಕು, ನಿನಗೇನೋ ಒಂದು ಊಟ ಏನೋ ತರಬೇಕು, ಒಂದು ಅರ್ಧ ತಾಸು ಕೂತ್ ಮಾತಾಡ್ಬೇಕು, ಬುತ್ತಿ ಏನೋ ಕೊಡ್ಬೇಕು, ಎದ್ದು ಹೋಗ್ತಿರ್ಬೇಕು ಅಷ್ಟೇ. ಇಲ್ಲ ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಅಂತಂದು ಅವ್ರಿಗೆ ಏನಾನ ಗ್ಯಾರಂಟಿ ಕೊಟ್ರೆ ಅವಾಗ ನಿನಗೆ ಅಲ್ಲಿ ಬರಿಸಿ ಅವ್ರು ಬರ್ಕೊಳ್ತಾರ. ನಾವು ಇಲ್ಲ ಏನಲ್ಲ, ಏನು ತೊಂದರೆ ಇಲ್ಲ. ಅವ್ರು ಕರ್ಕೊಂಡು ಹೋಗ್ತೀವಿ ಅಂತಂದ್ರು ನಾನು ಹೋಗಿನಿ ಅಂತಂದು ಅವ ನೀನು ಹೋಗೋದು, ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲೇ ಇರೋಕ್ಕಾಯ್ತು ಅಂದ್ರೆ ಅಲ್ಲೇ ಇರೋದು. ಇಲ್ಲ ಬೇಡ ಮತ್ತೆ ಸರಿಗಿಲ್ಲ, ನನಗೆ ಊಟ ಇಲ್ಲ, ನೋಡ್ಕೊಳ್ತಾ ಇಲ್ಲ, ಆಸ್ಪತ್ರೆ ತೋರಿಸ್ತಾ ಇಲ್ಲ, ಏನೇನೋ ತೊಂದರೆ ಅಂತಂದರೆ ಮತ್ತೆ ಹೋಗ್ಬಿಡ್ಬೋದು ಅಲ್ಲಿಗೆ. ಓಕೆನಾ? ಹೋಗ್ತೀರಾ ಹಂಗ? ಆಗಲಿ, ಕೇಳಿದ್ಮೇಲೆ ನಾವು ಆಗಲಿ. ಊಟ ಮಾಡಿರೇ ಇಲ್ಲ? ಮಾಡೀನಿ ಸರ್. ಯಾವಾಗ? ಇವಾಗ 3 ಗಂಟೆ 3:30 ನಮ್ಮ ಊಟ ಕೊಡ್ತೀವಿ, ತಗೊಳ್ರಿ. ಪಲಾವ್ ಐತೆ ಅದರಲ್ಲಿ. ಪಲಾವು ವಡೆ ಎಲ್ಲ ಇದಾವೆ, ತಿನ್ರಿ, ಹೊಟ್ಟೆ ಊಟ ಮಾಡ್ರಿ. ನಿಮ್ಗೆ ನಂಬರ್ ಕೊಡ್ರಿ, ನಾನು ಫೋನ್ ಮಾತಾಡ್ತೀನಿ. ಸರ್ ಹೇಳಿದ್ರಲ್ಲ ಶಾಂಭು ಹೋಟ್ಲ ಮುಂದೆ ಹೇಳಿದ್ರಲ್ಲ, ಹೆಸರು ಏನಂದಿಯಲ್ಲ? ಯಾರು ಬಂತಪ್ಪ ಅಂತ್ರಿ? ಮಾದಾರ್. ನಾವು ಮಾದಾರು. ಹಾಗೆ ನೀವು ಫೋನ್ ಮಾಡಿದ್ರೆ ಮಾದಾರ್ ಹನುಮಂತಪ್ಪ ಅಂತ. ಯಾವುದು? ಯಲಬುರ್ಗ. ಯಾವ ಊರು ಅಂದ್ರೆ? ಮೊದ್ಲೂರು. ಇಲ್ಲಿ ಶಾಂಭು ಹೋಟ್ಲ ಹತ್ರ ಇದ್ದೆಲ್ಲ ಅಂತ ಹೇಳಿಬಿಟ್ರೆ ಗೊತ್ತಾಗ್ತದೆ ನಮಗೆ. ಇದು ನಮ್ಮದು ನಂಬರ್ ಐತಿ, ಇದ್ರೊಳಗೆಲ್ಲ ನಂಬರ್ ಐತಿ. ನೀವು ಯಾರ ಹತ್ರ, ನಿಮ್ಮ ಮಕ್ಕಳ ಹತ್ರ ಹೋಗ್ತೀರಾ, ಯಾರ ಹತ್ರ ಹೋಗ್ತೀರಿ, ಹೋಗಿ ಫೋನ್ ಮಾಡಿಸಿ ಇಲ್ಲ ನಾವು ಹೋಗಿ ರೆಡಿ ಇದೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ನಿಮಗೆ ಕಳಿಸ್ಬೇಕು. ಅಲ್ಲಿ 1 ರೂಪಾಯಿ ನೀವು ಕೊಡೋದು ಬೇಡ. ಅವಾಗ ನೀವು ಆರ್ಡರ್ ತಗೊಂಡು ಕರ್ಕೊಂಡು ಹೋಗೋದು. ಹಾಗೆ ನಿಮಗೆ 1 ರೂಪಾಯಿ ಅಲ್ಲಿ ಏನು ಕೊಡೋದಿರಲ್ಲ, ಏನಿಲ್ಲ. ಅಲ್ಲ, ನಮ್ಮಂತರ ಜೀವನ ಉಳಿಸ್ತಾರಲ್ಲ ಅಲ್ಲಿ ಸರ್ಕಾರ. ಯಾಕಂದ್ರೆ ಅಂಬೇಡ್ಕರ್ ಇದನ್ನೆಲ್ಲ ಬರ್ದಿಟ್ಟಾರ. ಬರ್ದಿಟ್ಟಾರ. ಏನು ಬರ್ದಿಟ್ಟಾರ? ನಿನಗೆ ಯಾರು ನೋಡ್ಕೊಂಡಿಲ್ಲ ಅಂದ್ರೆ, ನಿನಗೆ ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಬಿಟ್ಬಿಡು ಅಂತಾರ. ಅಂಬೇಡ್ಕರ್ ಏನು ಹೇಳ್ತಾರ? ನಿನಗೆ ಚೆನ್ನಾಗಿ ನೋಡ್ಕೊಂತಾರ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ಅಣ್ಣ ತಮ್ಮಂದ್ರು, ಕುಟುಂಬದವ್ರು ಯಾರೋ ಚೆನ್ನಾಗಿ ನೋಡ್ಕೊಳಕತ್ತಾರ. ಈಗ ಅದನ್ನು ನೀವು ಮಾಡಬೇಕಿದ್ ನೋಡೇ ನೀವು
ನಡ್ಸಕತ್ತೀವಿ. ಅರ್ಥ ಆಗ್ತಿಲ್ಲ ನಂಗೆ. ಅರ್ಥ ಆಯ್ತಾ. ಅಂಬೇಡ್ಕರ್ ಅವ್ರು ಬರ್ದಿದ್ಕೋಸ್ಕರ ನಾವು ಹಾ. ಮಾತಾಡಕತ್ತೀವಿ. ಅಲ್ಲಂದ್ರೆ ಈಗ ಅವ್ರು ಎಂಬುದು ಸತ್ತು ಹೋಗ್ಯಾರ ಹೌದಾ? ಹೇಳಿ. ಅದನ್ನ ನೀವು ಮಾತು ವಿಚಾರಿಸ್ಬೇಕಂದ್ರೆ ಅದನ್ನ ನೆಳಿಬೇಕಾಗ್ತಂದು ಹೇಳಿಬೇಕು. ಹೇಳಿ. ಈಗ ಟಿಫನ್ ತಂದ್ರೆ ಎಲ್ಲ ಎಷ್ಟಾಯ್ತು? ಎಷ್ಟು ರೂಪಾಯಿ ಆಯ್ತು? ಅನ್ನ ಪಲಾವು ಒಂದು 60 ರೂಪಾಯಿ ಆಗೈತ. ಈಗ ಇದು ತಂದಿವಿ 60 ರೂಪಾಯಿ. ನಾವು ನಿಮಗೆ ದುಡ್ಡಿಂದಲ್ಲ, ಈಗ ತಂದು ಕೊಟ್ಟಿವಲ್ಲ, ನಾಳೆ ಬೆಳಿಗ್ಗೆ ನಿಮ್ಗೆ ಹೊಟ್ಟೆ ಎಸ್ತತ, ನಾಳೆ ಮಧ್ಯಾಹ್ನ ಹೊಟ್ಟೆ ಎಸ್ತತ, ನಾಳೆ ರಾತ್ರಿ ಹೊಟ್ಟೆ ಎಸ್ತತ. ನಾವು ಬರ್ತೀವ? ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನಮಗೆ ದುಡ್ಡು ಕೊಡ್ಬೇಕಲ್ಲ, ಕೊಡಕ್ಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಹೌದಾ? ಆದ್ರೆ ಸರ್ಕಾರದಲ್ಲಿ ಅಂಬೇಡ್ಕರ್ ಬರೆದಿರ್ತಾರ, ಅದು ಬಂದು ಗುಪ್ತ ಮಾಡ್ಯಾರಲ್ಲಿ. ಅಲ್ಲಿ ಬಂದು ನೀವು ಸೇರಿಕೆ ಮಾಡೋದು. ಎಲ್ಲಿ ನೀವು ಬಳ್ಳಾರಿ ಮಾಡ್ಯಾರಂದಲ್ಲ, ಹಾಂ ಎಲ್ಲ ನಮ್ಮ ಮಂತ್ರನ್ನ ಹಾಂ ಅಲ್ಲಿ ಎಲ್ಲ ನೋಡ್ಕೊಳಕ ಹಾ. ಆಳ್ಗಳು ಇಟ್ಟಾರ, ಓಕೆ. ಎಲ್ಲ ಇಟ್ಟಾರ. ಹಾ. ನೀವ್ಯಾಕೆ ಬಿಸಾಕಿ ಯಾರು? ಅಂತ ನನಗನ್. ನೀನು ಆರಾಮಾಗಿರ್ಬೇಕು. ಅಂಬೇಡ್ಕರ್ ಏನು ಹೇಳ್ಯಾರ? ನಿನಗೆಲ್ಲ ಆಧಾರ ಅಂದ್ರೆ ನಿನಗೆ ಹೆಂಡತಿ ಮಕ್ಕಳು ಗಂಡ ತಂದೆ ತಾಯಿ ಎಲ್ಲ ಅಲ್ಲೇ ಇರು, ಚೆನ್ನಾಗದಾರ ಅಂದ್ರೆ ನಾನು ಆರಾಮದೀನಪ್ಪ ಅಂತ ಇರಪ್ಪ. ಅಲ್ಲೇ ಇರು. ಕಷ್ಟ ಐತೆ ಅಂದ್ರೆ ನಾನು ನಾನು ನಿನ್ನನ್ನ ನೋಡಿ ಕೇಳ್ತೀನಿ ಅಂತ ಬರೀತಾರೆ ಅಂಬೇಡ್ಕರ್. ಹೌದಾ? ಈಗ ನಾ ಹೇಳಿದ ತಪ್ಪನ್ನು ಸರ್. ಕರೆಕ್ಟ್. ಅವಾಗ ಯಾರು ನೋಡ್ಕೊಂತಾರಂದ್ರೆ ಈ ದೇಶ ನೋಡ್ಕೋಬೇಕಂತ ಬರ್ದಾರ. ಚೆನ್ನಾಗಿದ್ರೆ ಬಿಟ್ಬಿಡು. ಈಗ ನಮಗೆ ಐತಲ್ಲ, ನನಗೆ ಈಗ ಹೊಟ್ಟೆ ಅಷ್ಟೊತ್ತು ಊಟ ಕೊಡೋರು ಕೊಡಲ್ಲ. ಅಂಬೇಡ್ಕರ್ ಬರ್ದಾರ, ನೀನು ಕೈಯಾಗ ಶಕ್ತಿ ಐತಿ, ಕೆಲಸ ಮಾಡೋಕ್ಕಾಗ್ತತಿಲ್ಲ, ಮಾಡ್ಕೊಂಡು ನಡಿ ಅಂತ. ನನಗೆ ಕೈ ಕಾಲು ಏನಾನ ಆಗ್ಯತ, ನನಗೆ ಕಣ್ಣು ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ಎತ್ತನ ವಯಸ್ಸಾಗ್ಬಿಟ್ಟಂತ ಏನೇನು ಆಗ್ಯತ ಅಂತಂದ್ರೆ ಹೇಳು, ನಿನ್ನ ಕೂಡ ನೋಡ್ಕೊಂತೀವಿ ಅಂತ. ನನಗೆ ವಯಸ್ಸಾಗಿಲ್ಲ ಅಂತಂದ್ರೆ ನಡೆಯೋಕ್ಕಾಗ್ತಾ ಇಲ್ಲ, ದುಡಿಯೋಕ್ಕಾಗ್ತಾ ಇಲ್ಲ ಅಂದ್ರೆ ನಿನಗೆ ಕೂಡ ನೋಡ್ಕೊಳ್ತೀವಿ ಅಂತ. ನೀವು ಸುಮ್ಮನೆ ಇದ್ರೆ 4 ಮಂದಿ ನಾವು ಹೇಳ್ತೀವಿ ಇವ್ರಿಗೆ ಏನಾಗಿಲ್ಲ, ಸುಮ್ಮನೆ ಇವ್ರು ಹಿಂಗೆ ಮಾಡಕತ್ತಾರ ಹಂಗ ಹಿಂಗ ಅಂತೇಳಿ ಸುಮ್ಮನೆ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಕತ್ತಾರ ಅಂತ ಕರೆಕ್ಟಾಗಿ. ಸಾಮಾನ್ಯ ಜ್ಞಾನ ನಾನು ಇವ್ರಿಗೆ ಏನಿದೆ ಸಾಮಾನ್ಯ ಜ್ಞಾನ. ಈ ಅಧಿಕಾರಿಗಳಿಗೆ 1% ಇದ್ದಿದ್ರೆ ಇವತ್ತು ಮನೆ ಬೆಚ್ಚಗೆ ಇರ್ತಿದ್ದಿಲ್ಲ. ಹೊರಗಡೆ ಬಂದು ಯಾರ್ಯಾರು ಇಂಥ ಕಷ್ಟ ಅಂತಂದು ಅಬ್ಸರ್ವ್ ಮಾಡ್ತಿದ್ರು. ನಾನು ಇದನ್ನು ದಯವಿಟ್ಟು ಮನೆ ಡಿ ಸಿ ಅವ್ರಿಗೆ ಸರ್ ದಯವಿಟ್ಟು ಡಿ ಸಿ ಅವ್ರಿಗೆ ಕಳಿಸ್ಕೊಡ್ರಿ. ಮುಖಂಡರೆಲ್ಲ ಏನು ಸರ್ಕಾರಿ ಅಧಿಕಾರಿಗಳು ಏನು ಮುಖಂಡರ ತಾಲೂಕು ಆಡಳಿತದ ಇರ್ತಕ್ಕಂಥ ಮುನ್ಸಿಪಾಲಿಟಿ ಇವರಿಗೆ ಒಂದು ನಿಮಿಷ ತಡಿ. ಆಯ್ತು, ನೀನು ಅಲ್ಲಿ ಬರ್ಕಮ್ಮ. ಆಯ್ತು, ಒಂದು ನಿಮಿಷ ಬಾ. ಏನು ಸರ್ಕಾರಿ ಅಧಿಕಾರಿಗಳು ಏನದಾರಲ್ಲ, ಸಂಬಳ ತಗೊಂಡು ಮನೆ ಬೆಚ್ಚಿಗೆ ಮಕ್ಕಂಡಾರಲ್ಲ, ಅವರಿಗೆ ದಯವಿಟ್ಟು ಮನೆ ಡಿ ಸಿ ಅವರು, ಯಾಕಂದರೆ ಭಾಳ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಡಿ ಸಿ. ಹೀಗಾಗಿ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ. ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಚುರುಕು ಮುಟ್ಟಿಸ್ಬೇಕು, ಅವ್ರನ್ನ ಗಂಭೀರವಾಗಿ ಶಿಕ್ಷೆಗಳನ್ನ ಕೊಡಬೇಕು. ಇಡಿ ಇಂಥವೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ, ಕೆಲಸ ಮಾಡಲಾರ್ದಂಗೆ ಸೋಂಬೇರಿತನ ಏನು ಮೆರಿತಿದ್ದಾರೆ ಅವ್ರನ್ನ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಪಾಠ ಕಲಿಸ್ಬೇಕಂತೇಳಿ ನಾವು ನನ್ನ ಡಿ ಸಿ ಅವರಿಗೆ ಮನವಿ ಮಾಡ್ತೀವಿ. ಸೋಂಬೇರಿಗಳಲ್ಲ, ಸೋಂಬೇರಿ ಅಂತಂದ್ರೆ ಸುಮ್ಮನೆ ಮಲಿಕೇಳೋದಂತ. ಸುಮ್ಮನೆ ಮಲಿಕೇಳಲ್ಲ ಅವರು. ಇವರಿಗೆಲ್ಲ ನೋಡ್ಕೊಳ್ತಾ ಇದ್ದೀವಿ, ಇವರಿಗೆ ಊಟ ಕೊಟ್ಟಿವಿ, ಇವ್ರಿಗೆ ಆಶ್ರಯ ಕೊಟ್ಟಿವಿ, ಚೆನ್ನಾಗಿ ನೋಡ್ಕೊಂಡಿವಿ ಅಂತ ಲೂಟಿ ಹೊಡಿಯಾಕತ್ತಾರ, ಲೂಟಿ ಹೊಡಿತಾ ಇದ್ದಾರ. ಮಹಾನ್ ಕಳ್ಳರು. ಅದು ನೀನು ಸ್ವಲ್ಪ ಕ್ಲೀನ್ ಮಾಡ್ತಾರಲ್ಲ, ಈಗ ತಗೊಳ್ತೀಯ? ಒಂದು ನಿಮಿಷ ಇರಪ್ಪ.
ಹುಷಾರು. ಏನಾಗಿದೆ ಬಿದ್ದಿರೋ ಸರ ಬೈಕ್ನಾಗಿಂದ? ಇದು ಈಗ ಕೀಳಿರ್ತಲ್ರಿ ಓಕೆ. ಅದು ಎಷ್ಟು ಕಲಿಸಿ ನೋಡೀವಿ ಅದು ಸರಿ ಮಾಡಿಸ್ಬೇಕಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಮಾಡಿಸ್ತೀವಿ. ನಾವು ಬೇರೆ ಕಡೆ ಹೋಗಿದ್ವಿ ಹಾಗೆ ಹೋಗಿದ್ವಿ ಅವ್ರೆ ನೋಡೋದು ಸರಿಯಾದ ಆಗಲಿ ಎಲ್ಲ ಬಂದರೆ ಮತ್ತೆ ರಾಡ್ ಹಾಕ್ಬೇಕು ಹಂಗಂದ್ರೆ ನಾ ರಾಡ್ ಬೇಡ ಕೂಡ ಇಷ್ಟ ಹೋಗಲ್ಲ ಅಂತ ನೋಡೋಣ. ಈಗ ನಮಗೆ ಯಾಕಂದ್ರೆ ನಾವು ದುಡ್ಡಿರೋ ಜನಗಳಲ್ಲ, ಸರ್ಕಾರದಾಗ ಏನೇನು ಐತಿ ಅವಕಾಶ ಐತಿಯಲ್ಲ ಅದನ್ನ ಮಾಡಿಸ್ಕೊಡ್ತೀವಿ. ಅದು ಬರೋಂತ ಮಾಡಿ ಅದನ್ನ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಈ ಎಲೆಕ್ಷನ್ ಎಲ್ಲ ಆಗ್ತದಲ್ಲ, ಹ್ಞೂ ಸರ್ ಅವರಿಗೆ MLA ಆಗ್ತಾರ, MP ಆಗ್ತಾರ ಎಲ್ಲ ಗೊತ್ತೈತಿಯಲ್ಲ, ಅವರೆಲ್ಲ ಈ ಕೆಲಸ ಮಾಡ್ಬೇಕಂತ ಐತಿ. ಯಾರ್ಯಾರಿಗೆ ಕಷ್ಟ ಐತಲ್ಲ ಅವ್ರಿಗೆ ಈ ಕೆಲಸ ಮಾಡೋಂತ ಅವ್ರಿಗೆ MLA ಮಾಡೋದು, MP ಮಾಡೋದು. ಅವ್ರು ಮಾಡಲ್ಲ ಈ ಕೆಲಸಗಳು. ಮಾಡಿಲ್ರಿ ಮಾಡಿಲ್ಲ. ಸುಮ್ಮನೆ ಹ್ಞೂ ಅಂದಿರ್ತಾರ. ಅದು ಚೆನ್ನಾಗಿ ಬಂದಾಗ ಅಷ್ಟ ನಮಗೆ ಕೈ ಮುಗಿತಾರೆ. ನಮಗೆ ನಮ್ಮ ಕೈ ಮುಗಿಯೋದು ಬೇಡ, ನಾವು ನಿಮ್ಗೆ ಮಾಡ್ತೀವಿ ಹೋಗಪ್ಪ ಮಾಡ್ತೀವಿ. ನಮಗೆ ಮಾಡೋ ಇಲೆಕ್ಷನ್ ಆಗಲ್ಲ ಅನ್ಸುಂಟನೆ ಒಂದೇ ಸಲ ಬಂದಾನ ಹಲ ಪಚ್ಚಲಿ ಪರಿಚಯ ನಿಮ್ಗೆ ಗೊತ್ತು ಪರಿಚಯ ಇಲ್ಲ, ಗೊತ್ತು ಹಲ ಪಚ್ಚಲಿ ಮ್ಯಾಗಿರೋದ ನಮ್ಮ ಹೆಂಡತಿ ಊರು ಇಟ್ಟಿಗೆ ಈ ಸೇಪ ಗುಳ್ಗಣ್ಣ ಹೌದಾ ಗೊತ್ತು. ನಾವು ಮತ್ತೆ ಇಷ್ಟ ಗೊತ್ತೈತಿ ನೋಡಿ. ರೈಟ್. ಹಾಂ ಅದೇ ಇವರೆಲ್ಲ ಈ ಕೆಲಸ ಮಾಡಬೇಕಾಗಿತ್ತು. ನೀನು ಹಿಂಗೆ ಬಂದಪ್ಪ ಅಂದ್ರೆ ಬಿಡಬಾರ್ದವರು. ಹನುಮಂತಪ್ಪ ಮಾದಾರಿ ಎಲ್ಲಿ ಹೋಗ್ಯಾನ ಅಂತ ಹುಡುಕ್ಯಾಡ್ಬೇಕು. ಅವ್ರು ಹುಡುಕ್ಯಾಡ್ಬೇಕು ಇಲ್ಲೇದಾನ ಅಂತಂತಂದ್ರೆ ಇಲ್ಲಿ ಪೊಲೀಸರಿಗೆ ಹೇಳ್ಬೇಕು, ನೋಡಪ್ಪ ಇಲ್ಲೇದಾನ, ಬಸ್ಸಿಗೆ ಹೋಗ್ರಿ, ಅದನ್ನು ಕರ್ಕೊಳ್ರಿ, ಫಸ್ಟ್ ಅದಕ್ಕೆ ಏನು ಊಟ ಬೇಕಲ್ಲ ಊಟ ಕೊಡ್ರಿ, ಬಸ್ನಾಗ ಹತ್ತಿಸಿ ನಮ್ಮ ಊರಿಗೆ ಕಳಿಸ್ರಿ, ನಮ್ಮವರಿಗೆ ಅಲ್ಲಿ ಪೊಲೀಸರಿಗೆ ಹೇಳಿ ಬರ್ತಾರ, ಇಳಿಸ್ಕೊಂಡು ಅಲ್ಲಿ ಮನೆ ಮಾಡ್ಬೇಕಾ, ಮಕ್ಕಳ ಹತ್ರ ಕಳಿಸ್ಬೇಕಾ ಅಥವಾ ಆಶ್ರಮಕ್ಕೆ ಕಳಿಸ್ಬೇಕಾ ಏನಂತ ಮಾಡ್ಬೇಕು. ಇವೆಲ್ಲ ಮಾಡ್ಬೇಕಂತ ಭಾಳ ಕೆಲಸ ಐತಿ. ನೋಡ್ರಿ ತೂಕ ಮಾಡಿ ಅವ್ರು ಹೇಳಿಂದೆ ಮುಂದೆ ಓಡೋದು ಕೆಲಸ. ಅದೇ ಅವ್ರು ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ಮಾಡಕತ್ತೀವಿ, ನಾವು ಮಾಡಿಸ್ತೀವಿ. ಈಗ ಅವ್ರು ಬಂದು ಅಡ್ಡ ನಿಂತು ಈಗ ಮಾಡಬೇಡ, ಹನುಮಂತಪ್ಪಗೆ ಹಿಂಗೆ ಏನು ಮಾಡಕ್ಕೆ ಹೋಗ್ಬೇಡ ಅಂತ ನಾವು ನಿಂತು ಮಾಡ್ತೀವಿ. ಯಾಕಂದ್ರೆ ಅಂಬೇಡ್ಕರ್ ಗೆಲ್ತಾರ, ನಾವು ಅವನು ಗೆಲ್ಲೋದು ಮುಖ್ಯ ಅಲ್ಲ. ಯಪ್ಪ ನಾವು ಮನುಷ್ಯರ, ನೀವು ಮನುಷ್ಯರ. ಅದು ಏನಂತಾರಲ್ಲ, ಹೊಲ್ದಾಗ ದುಬಮಂತು ಬೇಕಾ ಹೊರದು ಹಾಕಿವಿ ನಿಂದು ನಂದು. ಇದು ಕೂಡ ಅಷ್ಟ, ನೀವು ಅವರು ನಾವು ಇವರು, ಏನು ತಪ್ಪೈತಿ? ಏನು ತಪ್ಪಿಲ್ಲ, ಆರಾಮಾಗಿರ ಕಲ್ಚರ್ ನೋಡ್ರಿ. ನಾವು ಮಾತಾಡೋದ ಮಿನಿಸ್ಟ್ರ್ ಬಗ್ಗೆ ಮಾತಾಡಿ ಬುದ್ಧಿವಂತ ಇದ್ದೀನಿ. ಆಗ್ಲಿ, ಈಗ ಮಾತಾಡು, ಯಾರ ಹತ್ರ ಮಕ್ಕಳ ಹತ್ರ ಮಾತಾಡ್ತಿ, ಯಾರ ಹತ್ರ ಮಾತಾಡು, ಹಚ್ಚು. ಸರ್ಕಾರದಿಂದ ನಿನಗೇನು ಬೇಕಲ್ಲ ನೀವು ಸಾಯವರೆಗೆ. ನನ್ಗೆ ಹಿಂಗೆ ಅಲ್ಲೇ ಚಲಿದೆ ಒಂದು ಸಣ್ಣ ಏನು TVS ಗಾಡಿ ಅದಕ್ಕೆ ವಯಸ್ಸು ಬೇಕು, ವಯಸ್ಸಿಲ್ಲ ನಿನಗೆ, ಅದು ವಯಸ್ಸು ಬೇಕು. ವಯಸ್ಸಿಲ್ಲ ಕೊಡಲ್ಲ. ನೀನು ವಯಸ್ಸೈತಿ ಅಂತಂದರೆ ನಾವು ಅದಕ್ಕೆ ಹೇಳಿ ಮಾತಾಡ್ತಿದ್ದೀವಿ. ನಿನಗೆ ವಯಸ್ಸಿಲ್ಲ, ಯಾಕಂದರೆ ನೀನು ನಡೆಯೋದೇ ಕಷ್ಟ. ಈಗ ಅದನ್ನೆಲ್ಲ ಸ್ವಲ್ಪ ಹಿಡ್ಕೊಂಡು ಹೋಗ್ಬೇಕು. ಯಾರ ಮೇಲೆ ಗಾಡಿ ಹೊಡೆದ್ಬಿಟ್ಟಿ ಅಂತಂದರೆ ಇದಾಗ್ತದ. ನಿನಗೆ ಸೈಕಲ್ ಏನಾದರೂ ಅಂದರೆ ದಕ್ಕೆಂದ ಐತಲ್ಲ ಅಂಥದ್ದಾದರೆ ನಾವು ಹೇಳಿ ಕೊಡಿಸ್ಬೋದು. ಯಾಕಂದ್ರೆ ನಿನ್ನ ಹೆಂಗೆ ಹೊಡೆದ್ರು ಕೂಡ ಯಾರಿಗೂ ನನ್ನ ಮೇಲೆ ಬಂದರೂ ಕೂಡ ನನಗೇನಾಗಲ್ಲ, ಏನಾಗಲ್ಲ. ಅಲ್ಲಿ ಅದಾದ್ರೆ ಓಡ್ತದ ಗಾಡಿ, ಅದು ಅದಕ್ಕೆ ಅದು ಅಲ್ರಿ, ಸಾಮಾನ್ಯ ಹೋಗುತ್ತೆ ಸಣ್ಣ ಗಾಡಿ ಅಂದ್ರೆ. ಹೌದು. ನಾವು ಹೆಂಗೆ ಕೊಡ್ತೀವಿ ಹಂಗೆ ಓಡುತ್ತೆ. ಈಗ ಇಲ್ಲೇ ಇರ್ತೀಯ, ಹೋಗ್ತೀಯಾ? ಯಪ್ಪ ನಾನು ಮಕ್ಕಳ ಐತಿ. ನೋಡಿ ಹುಷಾರು. ಕೊಂಡ ನಾಲ್ಕು ಬಸ್ ಇರ್ತದ, ಅದು ಆಟೋಗಳು ಹೌದಾ? ಗೊತ್ತಲ್ಲ, ಎಲ್ಲ ತಿರುಗಾಡಿದ್ದು ಹಾಗೆ. ಈ ಕೈ ಅದೇ